ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಾನು ಪ್ರೀತಿ ಅಂಗಡಿಗ ಪ್ರಿನ್ಸ್. ವೆಲ್ಕಮ್ ಟು ಇಸ್ಲಾಟ್ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. 69K ಕಂಪ್ಲೀಟ್ ಆಗಿದೆ. ಸೊ ವೀಡಿಯೋ ಆಬ್ಸೆನ್ಸ್ ಇದ್ರೂ ಅಂದರೆ ವೀಡಿಯೋಗಳು ಕರೆಕ್ಟಾಗಿ ಬಿಡ್ತಾ ಇಲ್ಲ ಅಂದ್ರೂ ಈ ಮಟ್ಟಿಗೆ ಸಪೋರ್ಟ್ ತೋರಿಸಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದಾದಮೇಲೆ 70K ಆದಷ್ಟು ಬೇಗ ರೀಚ್ ಮಾಡೋಣ. 70K ಒಂದು ದೊಡ್ಡ ಅಪ್ಡೇಟ್ ಕೊಡ್ತೀನಿ. ಆದಷ್ಟು ಬೇಗ 70K ರೀಚ್ ಮಾಡೋಣ. ಗೊತ್ತು ವೀಡಿಯೋ ಸ್ಲೋ ಆಗ್ತಾಯಿದೆ ಅಂತ ನನಗೂ ಕೂಡ. ಯಾಕಂತಂದರೆ ಒಂದೇ ರೀಸನು ಗೈಸ್, ಇಲ್ಲಿ ದಾವಡಿನ ನಾನು ಇನ್ನೂ ಕರೆಕ್ಟಾಗಿ ಸೆಟ್ ಮಾಡ್ಕೊತಿಲ್ಲ. ಯಾಕಂತಂದರೆ ಇನ್ನು ಕಾಲೇಜು ಅದು ಇದು ಅಂದ್ಕೊಂಡು ಇದ್ರ ಕಡೆ ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದೊಂದು ಮೇಯ್ನ್ ಅಲ್ಲೊಂದು ದೊಡ್ಡ ಗೂಡು ಐತಲ್ಲ, ಇದೊಂದು ಸ್ವಲ್ಪ ಐತೆ ಅಷ್ಟೇ. ಇದನ್ನೆಲ್ಲ ತೆಗ್ಬಿಟ್ರೆ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಬಟ್ ಆ ದೊಡ್ಡ ಗೂಡು ತೆಗೆದಿರೋ ಥರ ಆಗಿಬಿಡೈತೆ. ಯಾಕಂತ ಅಂದರೆ ಅಲ್ಲಿ ಇಲಿಗಳು ಮರಿ ಇಕ್ಬಿಡೈತೆ. ಸೊ ಮರಿ ಓಡಾಡ್ತಿರೋ ಥರ ಆಗಿದೆ, ಏನೋ ಮಾಡ್ತೈತೆ. ಸೊ ಅದು ಫುಲ್ಲಿನ ರೆಡ್ಗೆ ಹಂಗೆ ಐತೆ. ಮರಿನ ಮುಟ್ಟೋಕ್ಕೂ ಕೂಡ ಆಗಲ್ಲ. ಮನುಷ್ಯರು ಸ್ವಲ್ಪ ನನಗೂ ಕರುಣೆ ಐತೆ. ಏನು ಮಾಡೋಣ, ಈ ಥರ ಅನಿಮಲ್ಸ್ ಅದು ಇದು ಅಂತ ಬಂದಾಗ ಸ್ವಲ್ಪ ಕೈಂಡ್ ಆಟ ಆಗಿಬಿಡ್ತೀರಿ. ಸೊ ಏನು ಮಾಡೋಕ್ಕಾಗಲ್ಲ ಪಾಪ. ಇಲ್ಲಿ ಮರಿ ಹಾಕೊಂಡ್ಬಿಡೈತೆ. ಬಟ್ ಅದು ಮರಿ ದೊಡ್ಡದಾಗೋರ್ಗೂ ತೆಗೋಕ್ಕಾಗಲ್ಲ. ಸೊ ಅದು ಬಿಟ್ಬಿಡಿ ಒಂದು ದೊಡ್ಡ ಅಪ್ಡೇಟ್ ಕೊಡೋಕೆ ಬಂದಿದ್ದೀನಿ. ಅಂದರೆ ದೊಡ್ಡ ಒಂದು ಮೀಟಪ್ ಥರ ಇದೆ. ಸೊ ಯಾರು ಬೇಕಾದರೂ ಬರ್ಬೋದು ಈ ಫಂಕ್ಷನ್ಗೆ. ಒಂದು ಚಿಕ್ಕ ಫಂಕ್ಷನ್ನು, ಪಾರಿವಾಳ ಶೋಕ್ದರ್ಸ್ ಎಲ್ಲ ಸೇರಿ ಇಟ್ಕೊಂಡಿರೋದು. ಎಲ್ಲ ಅಂತ ಅನ್ನೋಕ್ಕಿಂತ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಅಂದ್ಕೊಳ್ಳಿ, ಓಕೆನಾ. ಸೊ ಏನಪ್ಪ ಮ್ಯಾಟ್ರು ಅಂತಂದರೆ, ನಿಮ್ಗೆಲ್ಲರಿಗೂ PSP ಲಾಫ್ಟ್ ಶಿವರಾಜ್ ಅವ್ರು ಗೊತ್ತಿರ್ತಾರೆ. ಸೊ ನನಗೂ ಕೂಡ ಗುಡ್ ಫ್ರೆಂಡ್ ಅವರು. ಸೊ ಅವರು ನನ್ನ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರು. ಮೇ ಬಿ ಯಾರು ಕರೆದಿದ್ರು ಇಲ್ಲ ಗೊತ್ತಿಲ್ಲ. ಬಟ್ ನನಗೆ ಮಾತ್ರ ಫೋನ್ ಮಾಡಿ ಹೇಳಿದ್ರು. ಮೊನ್ನೆ ಫೋನ್ ಮಾಡಿದ್ರು, ಲೈಕ್ ಈ ಥರ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀರಿ ಬರಬೇಕು ಅಂತ. ಸೊ ಯಾವುದ್ರದ್ದು ಅಂತ ಏನೋ ಡೌಟ್ ಇದ್ದರೆ, ಸೊ ಮೇ ಬಿ ಯಾರೂ ನಡೆಸಿಲ್ಲ, ನನಗೆ ಗೊತ್ತಿರೋ ರೀತಿ ಯಾರೂ ಕೂಡ ನಡೆಸಿಲ್ಲ. ಪಿಜನ್ ಟೂರ್ನಿಮೆಂಟ್ನ ಫ್ರೀಯಾಗಿ ನಡೆಸಿದ್ರು ಇವರು, ಓಕೆನಾ. ಫ್ರೀಯಾಗಿ ಪಿಜನ್ ಟೂರ್ನಮೆಂಟ್ನ ನಡೆಸಿ, ಓಕೆ 10 ಜನಗೆ ಪಾರ್ಟಿಸಿಪೆಂಟ್ಸ್ಗೆ ಇದು ಕೊಟ್ಟರು, 10 ಜನಕ್ಕೆ ಮಾತ್ರ. ಬಟ್ ಫ್ರೀಯಾಗಿ ನಡೆಸಿನೂ 10 ಜನ ಕೊಟ್ಟಿದ್ದಾರೆ. ಗ್ರೇಟ್, ಓಕೆನಾ. ನನಗೆ ಗೊತ್ತಿರೋ ಥರ ಯಾರೂ ನಡೆಸಿಲ್ಲ ಫ್ರೀಯಾಗಿ. ಸೊ ಆ ಇದಕ್ಕೆ ನನ್ನ ಕೂಡ ಕರೆದಿದ್ದಾರೆ. ಅಂದರೆ ಅದು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗಿದೆ ಇವಾಗ. ಸೊ ಅದರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಏನಿದೆ, ಸೊ ಅದು ಫಂಕ್ಷನ್ಗೋಸ್ಕರ ನನ್ನ ಕರೆದಿದ್ದಾರೆ ಆ ಫಂಕ್ಷನ್ಗೆ. ಲೈಕ್ ನಾನು ಕೂಡ ಹೋಗ್ತಾಯಿದ್ದೀನಿ. ಯಾಕಂತಂದರೆ ಇಷ್ಟೊಂದೆಲ್ಲ ಶ್ರಮ ಬಿದ್ದು ಮಾಡಿದ್ದಾರೆ, ಕಷ್ಟ ಬಿದ್ದು ಮಾಡಿದ್ದಾರೆ ಈ ಥರ ಫ್ರೀಯಾಗಿ ಟೂರ್ನಮೆಂಟ್ ನಡೆಸಿ. ಯಾಕಂತಂದರೆ ತುಂಬ ಜನದ ಆಸೆ ಅಂದ್ಕೊಳ್ಳಿ, ಪಾರಿವಾಳ ಸಾಕ್ದವ್ರು ಪ್ರತಿಯೊಬ್ಬರ ಆಸೆ ಏನಂತಂದರೆ ಒಂದಲ್ಲ ಒಂದು ದಿವಸ ನಾನು ಟೂರ್ನಮೆಂಟಿಗೆ ಬಿಡಬೇಕಂತ ಅಲ್ವಾ. ಈ ಥರ ಕನಸಿದ್ದಾಗ ಒಬ್ಬರು ಫ್ರೀಯಾಗಿ ಬಂದು ಅಕ್ಕಿನ ಬಿಡೋಕ್ಕೆ ಹೆಲ್ಪ್ ಮಾಡಿ. ಈ ಥರ ಚಿಕ್ಕ ಹುಡುಗರಾಗಿರ್ಬೋದು, ಯಾರಾಗಿರೋದು ತುಂಬ ಜನಕ್ಕೆ ಆಸೆ ಇರುತ್ತೆ ಒಂದಲ್ಲ ಒಂದು ದಿವಸ ಅಕ್ಕಿ ಬಿಡಬೇಕಂತ. ತುಂಬ ಜನಕ್ಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಅಕ್ಕಿ ಬಿಡೋಕ್ಕಾಗಿರಲ್ಲ, ಅದು ಇದು ಇರುತ್ತೆ. ಸೊ ಇವರು ಫ್ರೀಯಾಗಿ ನಡೆಸ್ಕೊಟ್ಟು ಅವ್ರ ಆಸೆಗಳನ್ನ ಫುಲ್ಫಿಲ್ ಮಾಡಿದ್ದಾರೆ. ಆ ಥರ ಮಾಡಿದಾಗ ಅವ್ರು ಕದ್ದಿದ್ದು ಒಂದು ಫಂಕ್ಷನ್ಗೆ ಹೋಗೋದು ನನ್ನ ರೆಸ್ಪಾನ್ಸಿಬಿಲಿಟಿನ ಅಂದ್ಕೊಳ್ಳಿ, ಓಕೆನಾ. ಸೊ ನಾನು ಅಟೆಂಡ್ ಮಾಡ್ತಾಯಿದ್ದೀನಿ ಆ ಫಂಕ್ಷನ್ನ. ಆ ಫಂಕ್ಷನ್ ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಡೇಟು ಟೈಮು ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಹಾಗೆ ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾರೆ, ನಿಮಗೆ ಚೆಕ್ಔಟ್ ಮಾಡ್ತಾಯಿದ್ವಿ, ಓಕೆನಾ. PSP ಲಾಫ್ಟ್ ಅಂದ್ಬಿಟ್ಟು ಲೈಕ್ ಅವರು ಒಂದು ವೀಡಿಯೋನೂ ಕೂಡ ಹಾಕಿದ್ದಾರೆ. ನಿಮ್ಮ ಫೇವ್ರೇಟ್ ಕಂಟೆಂಟ್ ಕ್ರಿಯೇಟರ್ಸ್ ಯಾರನ್ನ ಇರ್ಬೋದು ಅವ್ರನ್ನ ಟ್ಯಾಗ್ ಮಾಡಿ ಅಂದ್ಬಿಟ್ಟು. ಸೊ ಲೈಕ್ ನಾನು ನೋಡಿದೆ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ನನ್ನ ಟ್ಯಾಗ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಸೊ ತಪ್ಪದಿರ ಆ ಫಂಕ್ಷನ್ ನಾನು ಬರ್ತೀನಿ. ಯಾರ್ಯಾರೆಲ್ಲ ನನ್ನ ಟ್ಯಾಗ್ ಮಾಡಿದ್ದೀರಾ ನೋಡಿ, ನಿಮ್ಮ ಕೈಲ ಆಗುತ್ತೆ ಅನ್ನೋಕ್ಕಿಂತ ಎಲ್ಲರೂ ಆಲ್ಮೋಸ್ಟ್ ಬನ್ನಿ, ಓಕೆನಾ. ಎಷ್ಟು ಜನ ಬೇಕಂದ್ರೆ ಬನ್ನಿ, ಎಲ್ಲರೂ ಬನ್ನಿ, ಫಂಕ್ಷನ್ ಅಟೆಂಡ್ ಮಾಡೋಣ. ಯಾಕಂತಂದರೆ ಈ ರೀತಿಯ ಫಂಕ್ಷನು ಯಾವಾಗೂ ನಡೆಸಿಲ್ಲ, ಏನಾ. ಯಾವುದೋ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ನಡೆಸ್ತಾರೆ ಫಂಕ್ಷನ್ನು, ಬಟ್ ಈ ರೀತಿ ನಡೆಸಿಲ್ಲ. ಕಂಟೆಂಟ್ ಕ್ರಿಯೇಟರ್ಸು ಆದಷ್ಟು ಜನ ಬನ್ನಿ. ನಾನು ಇವರು ಅಂತ ಹೆಸರು ತೊಗೊಂಡೆಲ್ಲ ಹೇಳೋಕ್ಕೋಗಲ್ಲ. ಕಂಟೆಂಟ್ ಕ್ರಿಯೇಟರ್ಸ್ ನೀವು ಯೂಟ್ಯೂಬಲ್ಲಿ ಪಾರಿವಾಳಗಳ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಬನ್ನಿ, ಓಕೆನಾ. ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಎಲ್ಲರಿಗೂ ಕೂಡ ವೆಲ್ಕಮ್ ಇದೆ. ಸಬ್ಸ್ಕ್ರೈಬರ್ಸ್ ಇಲ್ಲ ನಮ್ಮದು ಅದು ಇದು ಅಂತ ಏನು ಯೋಚನೆ ಮಾಡಬೇಡಿ ಗೈಸ್, ಓಕೆನಾ. ಏನು ಯೋಚನೆ ಮಾಡಬೇಡಿ, ನೀವು ಬನ್ನಿ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಮ್ಮದು 500 ಐತೆ, 1000 ಐತೆ ಸಬ್ಸ್ಕ್ರೈಬರ್ಸು, ನಾವು ಹೆಂಗೆ ಬರೋದು ಹಂಗೆ ಯಾರು ಏನು ತಲೆ ಕೆಡ್ಸ್ಕೊಬೇಡ್ರಿ ಗೈಸ್. ಆರಾಮಾಗಿ ಬನ್ನಿರಿ ನೀವು. ಹಾಗೆ ಇನ್ನೊಂದು, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಸೊ ಅವ್ರಿಗೆ ನೀವು ಅಲ್ಲಿ ಬಂದರೆ, ಅಲ್ಲೇನಾದರೂ ನಮಗೆ ಬಂದು ಮೀಟ್ ಆಗ್ತೀರಾ ಅಂತಂದರೆ ಲೈವಾಗಿ ಅಪ್ಡೇಟ್ಸ್ ಕೊಡ್ತೀನಿ. ಯಾವ್ಯಾವ ರೀತಿ ವೀಡಿಯೋ ಮಾಡಿದ್ರೆ ನಿಮ್ಗೆ ರೀಚ್ ಸಿಗುತ್ತೆ, ಯಾವ್ಯಾವ ರೀತಿ ವೀಡಿಯೋ ಮಾಡಬೇಕು, ಯಾವ್ಯಾವ ರೀತಿ ಗ್ರೋ ಆಗಬೇಕು, ಇದರಲ್ಲಿ ಹೆಂಗಿರಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ, ಓಕೆನಾ. ಸೊ ಯೂಟ್ಯೂಬಲ್ಲಿ ಗ್ರೋ ಆಗೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನಿಮಗೆ ಅಲ್ಲಿ. ಅಂದರೆ ವೀಡಿಯೋದಲ್ಲಿ ಮಾಡೋಕ್ಕಿಂತ ಲೈವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ, ಓಕೆನಾ. ಸೊ ಐ ಹೋಪ್ ನೀವೆಲ್ಲ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಜನ ಬರ್ತೀರಾ ನೋಡೋಣ. ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ. ಅಕ್ಕಿಗಳೆಲ್ಲ ಹೆಲ್ತಿಯಾಗಿದೆ. ಒಂದೇ ಒಂದು ಅಕ್ಕಿ ಮಾತ್ರ ಸ್ವಲ್ಪ ಡಲ್ಲಾಗಿದೆ. ಈ ಅಕ್ಕಿಗೆ ಮೆಡಿಸನ್ ಹಾಕಬೇಕು ಇವಾಗ. ಒಂದೇ ಒಂದು ಅಕ್ಕಿಗೆ ಮಾತ್ರ ಸ್ವಲ್ಪ ಡಲ್ಲಾಗೈತೆ. ಬೇರೆ ಯಾವ್ದು ಅಕ್ಕಿದು ಏನೂ ಪ್ರಾಬ್ಲಮ್ ಇಲ್ಲ ಗೈಸ್. ದಯವಿಟ್ಟು ಎಲ್ಲರೂ ಆದಷ್ಟು ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಹಾಗೆ ಯಾರ್ಯಾರು ಬರಬೇಕು ಅಂತ ಇಷ್ಟಪಟ್ಟಿದ್ದೀರಾ ಅವರೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ, ಓಕೆನಾ. ನಾವು ಬರೋಕ್ಕೆ ರೆಡಿ ಇದ್ದೀರಾ ಅಂದ್ಬಿಟ್ಟು ಕಮೆಂಟ್ ಹಾಕಿ. ಆದಷ್ಟು ಬೇಗ ಅವ್ರ ಹತ್ರ ಮಾತಾಡ್ಬಿಟ್ಟು ಲೊಕೇಶನ್ ಸ್ಪಾಟ್ ಎಲ್ಲನೂ ನಿಮಗೆ ಫಿಕ್ಸ್ ಮಾಡಿಬಿಡಿ ಅಂತೀನಿ. ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ, ನೆಕ್ಸ್ಟ್ ಒಂದು ಯುನೀಕ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ನೀವು ನನ್ನ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇರ್ಬೋದು. ಅದು ಒಂದೇ ಕಡೆ ಚಾನ್ಸ್ ಹೆಂಗೆ ಅಂತಂದರೆ, ಆ ಟೂರ್ನಮೆಂಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ಲೇಸ್ಗೆ
ನೀವು ಕೂಡ ಎಂಟ್ರಿ ಆಗಿ ನನ್ನ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕೂಡ ಇರ್ತೀರ, ಓಕೆನಾ? ಸೊ ಸಿಕ್ಕೋಣ ಎಲ್ಲರೂ ಅದೇ ಮೀಟಪ್ ಪಾಯಿಂಟಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್. ಎಲ್ಲರನ್ನೂ ನೋಡೋಕ್ಕೆ ಕಾಯ್ತಾ ಇರ್ತೀನಿ ಗೈಸ್, ಬೇಗ ಆದಷ್ಟು ಎಲ್ಲರೂ ಬರೋಕ್ಕೆ ಟ್ರೈ ಮಾಡಿರಿ.